ಇವಾಗ ತುಂಬ ಜನ ಕಮೆಂಟ್ ಮಾಡ್ತಿದ್ದೀರಾ, ಏನೋ ಏಣಿಗೆ ಕಾಡಿಗೆ ಹೋಗಿದ್ರು ಅಂತೇಳಿ. ಈ ಬೆಟ್ಟದಲ್ಲಿ ಮಹದೇಶ್ವರ ಅಂತ ಎಷ್ಟು ಜನ ಬರ್ತಿರಲ್ವಾ, ಇಲ್ಲಿಗೆ ದನನೇ ಮುಖ್ಯ. ನೀವೇನು ಜರ್ಸಿ ಹಸುಗಳು ನೋಡಿದಿರಲ್ಲ, ಹಿಂಗೆ ಹಿಡ್ಕೊಂಡು ಮೇಯಿಸೋದಲ್ಲ. ಒಬ್ಬೊಬ್ರ ಹತ್ರ 30 ದನ 40 ದನ ಇದೆ. ಇದು ಇವತ್ತಲ್ಲ, ಈ ಊರು ಹುಟ್ಟಿದಾಗಿಂದಾನು ಕೂಡ ಕಾಡಿಗೆ ಹೋಗುತ್ತೆ, ಮೇಯುತ್ತೆ, ಬರುತ್ತೆ. ಕಾಡಿಗೆ ಹೋಗಿದ್ದಾರೆ, ಅವ್ರದೇ ತಪ್ಪು ಅಂತ ಕಮೆಂಟ್ ಮಾಡೋರು ತುಂಬಾ ಜನ ಇದ್ದಾರೆ. ಯಾಕಂದ್ರೆ ಈ ದನಗಳು ಏನಿದೆ, ಇದು ಬಂದು ನೀವು ಇಟ್ಕೊಂಡು ಸಾಕುವ ದನಗಳಿಲ್ಲ. ಗೋಶಾಲೆಗಳಲ್ಲಿ ನೀವು ನೋಡ್ತಿರಲ್ಲ, ಇದಿಲ್ಲ. ಈ ಕಾಡಿಗಂತಾನೆ ತುಂಬಾ ಸ್ಥಳಿಗಳಿದೆ. ತಮಿಳ್ನಾಡಲ್ಲಿ ಬರ್ಗೂರಲ್ಲಿ ಹೋಗಿ ಇದಕ್ಕಂತ ಸಪ್ರೇಟ್ ರಿಸರ್ಚ್ ಸೆಂಟರ್ ಇಟ್ಟಿದ್ದಾರೆ ಅವರು. ಕರ್ನಾಟಕ ಹೌದು, ಎಷ್ಟು ಸ್ಥಳಿಗಳಿದೆ, ಒಂದೊಂದು ಸ್ಥಳಿಯಲ್ಲಿ ಏನು ಪ್ರಾಮುಖ್ಯತೆ ಇದೆ ಅಂತಾನೆ ಇಟ್ಟಿದ್ದಾರೆ. ಬರ್ಗೂರ್ಗೆ ಈಗಲೇ ಹೋಗಿ ನೋಡಿ. ಕರ್ನಾಟಕದಲ್ಲಿ ಏನು ಇಲ್ಲ. ನೀವು ಏನು ಹೇಳಿದ್ರಲ್ಲ ಬ್ಯಾಂಬು ಕಟ್ ಮಾಡಬೇಡಿ ಅಂತ, ಡೈರೆಕ್ಟ್ ಆಗಿ ಈ ಕಾಡಿಗೆ ಹೋಗಿ ಎಷ್ಟು ಬ್ಯಾಂಬು ಸತ್ತೋಗಿದೆ ಅಂತ ಹೇಳಿ. ಬ್ಯಾಂಬು ಟ್ರೀಗಳು ಕಟ್ ಮಾಡಿದ್ರೇನೆ ಹೊಸದಾಗಿ ಮುಟ್ಕೊಂಡು ಬರುತ್ತೆ. ಇನ್ನು ಕಾಡಲ್ಲಿ ಸ್ವಲ್ಪ ಹಣ್ಣುಗಳಿದೆ, ನೀವು ಹಂಗೆ ಕುಳಿದೋಡ್ಬಿಟ್ಟು ಹಾಕಿದ್ರೆ ಬರಲ್ಲ. ಅದು ಪ್ರಾಣಿಗಳು ಕಚ್ಬಿಟ್ಟು ಅದರಿಂದ ಬಿದ್ದಿದ್ರೇನೆ ಬರೋದು. ಈ ನಾಲೆಜ್ಗಳು ಏನ್ ನೀವು ಕಳಿಸ್ತಿರಲ್ಲ ಗಾಡಿಗಳು, ಇವ್ರಿಗೆ ಯಾರಿಗೂ ಇರಲ್ಲ. ಕಾಡಲ್ಲಿ ಒಂದು ಪ್ರಾಣಿ ಸತ್ತಿದ್ರು ಯಾವ ಕಾಡಿಗೆ ದನ ಓಡಿಸ್ಕೊಂಡು ಹೋಗ್ತಾನಲ್ಲ, ಅವನು ಮಾಹಿತಿ ಒಟ್ಟಿದ ಮೇಲೆನೆ ಇವ್ರು ಹೋಗೋದು. ದನ ಕರುಗಳಿಗೆ ಗೋಮಾಲ ಅಂತ ಹೇಳಿ ಒಂದಿಷ್ಟು ಎಕರೆ ಬಿಡ್ಬೇಕು ಅಂತೀರಿ ನೀವು? ಸರ್, ಇಷ್ಟು ಎಕರೆ ಅಂತಿಲ್ಲ. ಈ ಕಾಡಲ್ಲಿ ಹೋಗಿರೋರು ಏನಾದ್ರೂ ದನ ಕುರಿ ಮೇಯಿಸೋದ್ರಿಂದ ಏನಾಗಿದೆ, ಆ ತರ ಆಗಿದೆ ಅಂತ ಹೇಳ್ತಿರಲ್ಲ. 1962ರಲ್ಲಿ ಫಾರೆಸ್ಟ್ ಆಕ್ಟ್ ಬಂದಿತ್ತು. ಅದಕ್ಕೆ ಮುಂಚೆ ಈ ಕಾಡು ಒಳಗಡೆ ಅಟ್ಟಿ ಮಾಗಿ 100 ದಿನ 800 ದನ 300 ಕಾಲ್ನಡೆಗಳು ಒಂದೊಂದು ಫ್ಯಾಮಿಲಿಯಲ್ಲಿ ಇತ್ತು. ಆವಾಗ ಕಾಡಲ್ಲಿ ಎಷ್ಟು ಪ್ರಾಣಿಗಳಿತ್ತು ಅಂತ ಲೆಕ್ಕ ತಗೊಳ್ಳೋಣ. 1960ರಲ್ಲಿ ಯಾವ ತರ ಪಕ್ಷಿಗಳಿತ್ತು, ಪ್ರಾಣಿಗಳಿತ್ತು ಅಂತ ತಗೊಳ್ಳೋಣ. ಇವಾಗ ಇವರೆಲ್ಲ 1962 ಫಾರೆಸ್ಟ್ ಆಕ್ಟ್ ತಗೊಬಂದಿದ ಮೇಲೆ ಎಷ್ಟು ಪ್ರಾಣಿಗಳಿದೆ, ಆಮೇಲೆ ಇವ್ರು ಎಷ್ಟು ಕಂಟ್ರೋಲ್ ಮಾಡಿದ ಮೇಲೆ ಗಾಡೆಲ್ಲ ಬೆಳೆದಿರ್ಬೇಕಲ್ಲ. ಏನಿದೆ, 1962ರಲ್ಲಿ ಗಂಧದ ಮರಗಳಿತ್ತು ಇಲ್ಲಿ. ಇವತ್ತು ಇವ್ರು ಏನು 62 ತಗೊಂಡಿದ್ದಾರಲ್ಲ, ಇವಾಗ ಎಷ್ಟು ಮರ ಇದೆ? ನಮ್ಮ ಹೋಗೋಣ ಸರ್, ಪೊನ್ನಾಚಿಗೆ ಹೋಗೋಣ, ಬೆಟ್ಟಕ್ಕೆ ಹೋಗೋಣ. ಹೇಳ್ತಾರೆ ವೀರಪ್ಪನ ಎಲ್ಲ ಕಡ್ದು ಬಿಟ್ಟ ಅಂತ. 2006 ಅಕ್ಟೋಬರ್ 8 ನಾನು ರಾಂಗ್ ಇಲ್ಲ ಅಂದ್ರೆ ಸತ್ತಿರೋದು. ಆಗ ಆಗಿದ್ಮೇಲೆ ಇವಾಗ ಎಷ್ಟು ವರ್ಷ ಆಯ್ತು? ಇವಾಗ ಕಾಡಿಗೆ ನೀವು ಕಂಬದ ಬೇಲಿ ಹಾಕಿ ಬೆಳೆಸ್ತಾ ಇದ್ದೀರಾ. ಇವಾಗ ಮರದ ಎಣ್ಣಿಕೆಗಳು ಜಾಸ್ತಿ ಆಗಿರ್ಬೇಕಾ, ಕಮ್ಮಿ ಆಗಿರ್ಬೇಕಾ? ಇವಾಗ ಲೆಕ್ಕ ಮಾಡೋಣ, ಫಾರೆಸ್ಟ್ ಅವ್ರದೇ ಲೆಕ್ಕ ತಗೊಳ್ಕೊಳ್ಳೋಣ, ಅದನ್ನೇ ವೆರಿಫೈ ಮಾಡೋಣ ಕೂತ್ಕೊಂಡು. ನೀವೇ ಲೈವ್ ಅಲ್ಲಿ ತೋರಿಸಿ, ಜಾಸ್ತಿ ಆಗಿದೆಯಾ ಕಮ್ಮಿ ಆಗಿದೆ ಅಂತ ನೋಡೋಣ.